ವಕೀಲರಿಗೆ ಒಂದು ಲೇಔಟನ್ನು ಸಹ ಮುಂದೆ ದಿನಗಳಲ್ಲಿ ನಾವು ಅಸೋಸಿಯೇಷನ್ ಪರವಾಗಿ ಕೊಡಿಸ್ಬೇಕಂತ ಕೂಡ ಯಾರ್ಯಾರಿಗೆ ಇದು ಮನೆ ನಿವೇಶನಗಳು ಇಲ್ವೋ ಅಂಥವ್ರಿಗೆಲ್ಲ ಕೂಡ ವಕೀಲರಿಗೆ ಮುಂದಿನ ದಿನಗಳಲ್ಲಿ ನಮ್ಮ ವಕೀಲರ ಸಂಘದಿಂದ ನಾವು ಆದ ನಂತರ ಅದನ್ನು ಪ್ರಕ್ರಿಯೆಯನ್ನು ಮುಂದುವರಿಸ್ತೀವಿ. ನಾವು ಆದಷ್ಟು ಸೇವೆ ಮಾಡೋಕ್ಕೆ ಬರ್ತಾ ಇದ್ವಿ ಹೊರತು ಬೇರೆ ಏನಿಲ್ಲ. ಅದರಿಂದ ದಯವಿಟ್ಟು ಎಲ್ಲರೂ ಕೂಡ ನಮಗೆ ಈ ಸಂದರ್ಭದಲ್ಲಿ ಸಹಕಾರ ಕೊಟ್ಟು ಈ ಒಂದು ಚುನಾವಣೆಯಲ್ಲಿ ನಾವು ಜಯಗಳಿಸಬೇಕಾಗಿ ನಮ್ಮೆಲ್ಲರ ಆಶೀರ್ವಾದ ಬೇಕಾಗಿದೆ. ಮುಖ್ಯವಾಗಿ ನಮ್ಮ ಹಿರಿಯ ವಕೀಲರೆಲ್ಲ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ವಂದಿಸಿ ಈ 4 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಅಸೋಸಿಯೇಷನ್ನಲ್ಲಿ ಎಲ್ರಿಗೂ ಗೊತ್ತಿರೋ ವಿಚಾರನೇ ಏನು ಡೆವಲಪ್ಮೆಂಟ್ ಆಗಿದೆ ಅಂತ ಎಲ್ಲರ ಗಮನಕ್ಕೆ ಇದೆ. ಇದು ಇಲ್ಲ ಅಂತಿಲ್ಲ. ಮುಂದಿನ ದಿನಗಳಲ್ಲಿ ಒಬ್ಬರ ಬಗ್ಗೆ ನಾವು ಟೀಕೆ ಮಾಡೋದು ಒಳ್ಳೇದಲ್ಲ ಈ ಸಂದರ್ಭದಲ್ಲಿ ಅಂತ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಅವರು ಮಾಡಿರೋದು ಅವ್ರಿಗಿರ್ತದೆ, ನಾವು ಮಾಡಿರೋದು ನಮಗಿರ್ತದೆ. ಅದೆಲ್ಲರಿಗೂ ಗೊತ್ತಿರೋದು. ನಾವೇನಂತ ಮುಂದಿನ ದಿನಗಳಲ್ಲಿ ತೋರಿಸಿ ಈ ಒಂದು ಸಮಾಜಕ್ಕೆ, ನಮ್ಮ ವಕೀಲರ ಸಂಘಕ್ಕೆ ಉತ್ತಮ ಒಂದು ಇದನ್ನು ನಾವು ಸೇವೆ ಮಾಡ್ತೀವಂತ ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ತಿಳಿಸ್ತಾ ವಂದಿಸ್ತಾ ಇದ್ದೀನಿ. ನಮಸ್ಕಾರ. ಇಲ್ಲಿ ನಾವು ಮುಖ್ಯವಾಗಿ ನಮ್ಮ ವಕೀಲರಿಗೆ ದಿನ ಪ್ರಾಕ್ಟೀಸ್ ಬರುವಂಥ ವಕೀಲರಿಗೆ ಸಾಮಾನ್ಯವಾಗಿ ಕೆಲವೆಲ್ಲ ಕೂಡ ದಿನನಿತ್ಯದಲ್ಲಿ ಬರುವಂಥ ಸಂದರ್ಭದಲ್ಲಿ ಶೌಚಾಲಯದ ಸಮಸ್ಯೆ ಇದೆ, ವಾಹನದ ಪಾರ್ಕಿಂಗ್ ಸಮಸ್ಯೆ ಇದೆ, ಹೆಣ್ಣುಮಕ್ಕಳಿಗೆ ವಿಶ್ರಾಂತಿ ಕೊಠಡಿಯ ಸಮಸ್ಯೆಗಳೆಲ್ಲ ಇದೆ. ಇದನ್ನು ಮತ್ತು ಇಲ್ಲಿ ಕ್ಯಾಂಟೀನ್ ಒಂದು ವ್ಯವಸ್ಥೆನೇ ಇಲ್ಲ ಸರಿಯಾಗಿ. ಇದ್ರ ಬಗ್ಗೆ ಹೆಚ್ಚಿನ ಕ್ರಮ ಕೈಗೊಳ್ಳಬೇಕು. ಇಲ್ಲಿ ಬರುವಂಥ ಕಕ್ಷಿದಾರರು ಏನಿದ್ದಾರೆ ಅವ್ರಿಗೆಲ್ಲ ಕೂಡ ಏನಾದರೂ ಊಟದ ವ್ಯವಸ್ಥೆ ಮಧ್ಯಾಹ್ನದ ಆಗುವಂಥದ್ದು ಇಲ್ಲಿ ಹತ್ತಿರದಲ್ಲಿ ಯಾವುದೇ ಒಂದು ವ್ಯವಸ್ಥೆ ಇಲ್ಲ. ಆ ಬಗ್ಗೆನೂ ಅಥವಾ ಕ್ರಮನ ತಗೋಬೇಕು ಅನ್ನೋ ಒಂದು ಅಜೆಂಡಾದೊಂದಿಗೆ ನಾವು ಈ ಬಾರಿಯ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ಮುಖ್ಯವಾಗಿ ಈ ಒಂದು ಚುನಾವಣೆಗೆ ನಮಗೆ ಸಹಕರಿಸ್ತಾ ಇರ್ತಕ್ಕಂತಹ ಎಲ್ಲ ಕಿರಿಯ ವಕೀಲರಿಗೂ ಹಿರಿಯ ವಕೀಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತಾ ಅವರ ಸಹಕಾರನ ಮತ್ತೊಮ್ಮೆ ಬಯಸ್ತಾ ಮುಂದಿನ ದಿನಗಳಲ್ಲಿ ಏನೇ ಸಮಸ್ಯೆಗಳಿದ್ರು ವಕೀಲರ ಮತ್ತು ಬರುವಂಥ ಕಕ್ಷಿದಾರರ ಸಮಸ್ಯೆಗಳೇನೇ ಇದ್ದರೂ ಉತ್ತಮವಾಗಿ ಸ್ಪಂದಿಸ್ತೀವಿ ಅಂತ ಆಶ್ವಾಸನೆಯನ್ನು ಇಟ್ಕೊಂಡು ಈ ಒಂದು ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರನೂ ಕೂಡ ಈ ಬಾರಿ ನಾವು ಆಶಿಸ್ತಾ ಇದ್ದೀವಿ. ಒಂದು ಹಿಸ್ಟ್ರಿ ಇರತಕ್ಕಂಥ KGF ವಕೀಲರ ಸಂಘ 1903ನಲ್ಲಿ ಸ್ಟಾರ್ಟ್ ಆದಂಥ ನ್ಯಾಯಾಲಯ KGF ಅಲ್ಲಿ ಇವತ್ತು 122 ವರ್ಷ ಆಗ್ತಾ ಇದೆ. ಈ ಚುನಾವಣೆ ಭಾರಿ ಪ್ರಮುಖವಾಗಿ ಮುಖ್ಯವಾಗಿ ಕೂಡ ಎಲ್ಲರೂ ಕೂಡ ಗಮನಿಸಬೇಕಾಗತ್ತೆ. ಕಾರಣ ಇಷ್ಟೇ, 50ರಿಂದ 60 ಜನ ಯುವಕರು ಇವತ್ತು ಯಂಗ್ ಅಡ್ವೊಕೇಟ್ಸು KGFಗೆ ಬಂದಿದ್ದಾರೆ. ಮತ್ತು ನಮ್ಮ 11 ಮೆಂಬರ್ ಸಿಂಡಿಕೇಟಲ್ಲಿ ಕೂಡ ಮೋರ್ ದೆನ್ 70% ಯಂಗ್ ಅಡ್ವೊಕೇಟ್ ಇವತ್ತು ಸ್ಪರ್ಧೆ ಮಾಡುವುದಕ್ಕೆ ನಾಮಿನೇಷನ್ನ ಹಾಕಿದ್ದಾರೆ. ನಮ್ಮ ಅಧ್ಯಕ್ಷರು ಎಲ್ಲ ವಿಚಾರಗಳನ್ನು ಮತ್ತು ವೈಸ್ ಪ್ರೆಸಿಡೆಂಟ್ ಸ್ಪರ್ಧೆ ಮಾಡತಕ್ಕಂಥ ನಾಗರಾಜ್ ಅವರು ಕೂಡ ಎಲ್ಲ ವಿಚಾರಗಳನ್ನು ತಮ್ಮ ಮುಂದೆ ತಿಳಿಸಿದ್ದಾರೆ. ಇವತ್ತು ನಾಮಿನೇಷನ್ ಹಾಕಿದ್ದೇವೆ. ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕ ಬೈಲಾ ಪ್ರಕಾರ 2 ವರ್ಷಕ್ಕೆ ಒಂದು ಸಾರಿ ಎಲೆಕ್ಷನ್ ನಡೀಬೇಕಾಗಿದೆ. 2021ರಲ್ಲಿ ನಡೆದಂಥ ಎಲೆಕ್ಷನ್ ಇವತ್ತು 5 ವರ್ಷ ಆದ ನಂತರ ಇವತ್ತು ನಡೀತಾ ಇದೆ. ಈ ಒಂದೇ ನಮ್ಮದು ಅಜೆಂಡಾ, ವೆಲ್ಫೇರ್ ಆಫ್ ದಿ ಅಡ್ವೊಕೇಟ್ಸ್ ಆ್ಯಂಡ್ ದಿ ಸೋಷಿಯಲ್ ಜಸ್ಟಿಸ್ ಏನಿರಬೇಕು ಅವರಿಗೆ ಸಿಗಬೇಕತ್ತೆ. ನ್ಯಾಯಾಲಯದಲ್ಲಿ ಒಳ್ಳೆಯ ವಾತಾವರಣವನ್ನು ನಾವು ಮಾಡಬೇಕು. ಇಲ್ಲಿ ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡತಕ್ಕಂಥ ಒಬ್ಬೊಬ್ಬ ಲಾಯರ್ಗಳು ಕೂಡ ಒಂದು ಭದ್ರತೆ ಇರಬೇಕು. ಆ ಭದ್ರತೆಯನ್ನು ಕಾಪಾಡುವಂಥ ಕೆಲಸವನ್ನು, ವೆಲ್ಫೇರ್ ಮೆಷರ್ಸನ್ನು ಮಾಡುವಂಥ ಕೆಲಸವನ್ನು ನಮ್ಮ ಸಿಂಡಿಕೇಟು ಗೆದ್ದರೆ ನಾವು ಮಾಡೇ ಮಾಡ್ತೀವಿ ಅಂತ ಎಲ್ಲ ವೋಟರ್ಸ್ಗೆ 160 ಮೆಂಬರ್ಸ್ ವೋಟರ್ ಲಿಸ್ಟಲ್ಲಿ ಹಾಕಿದ್ದಾರೆ. ಅವರೆಲ್ಲರೂ ಕೂಡ ನಾವು ಬೇಡಿಕೆ ಇಡ್ತೇವೆ, ನಮ್ಮ ಸಿಂಡಿಕೇಟನ್ನು ಎಲ್ಲರನ್ನು ಕೂಡ ಒಬ್ಬರನ್ನು ಬಿಡದಂತ ಗೆದ್ದು ಆಯ್ಕೆ ಮಾಡಬೇಕಂತ ಎಲ್ಲರನ್ನ ನಾವು ವಿನಂತಿಸ್ತೀವಿ. ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಸೀನಿಯರ್ ಕಮಿಟಿ, ನಮ್ಮ ಗುರುಸಾಲ್ ಶ್ರೀನಿವಾಸ್ ಸರ್ ಆಗಿರಲಿ, ನಮ್ಮ KCN ಸರ್ ಆಗಿರಲಿ, ಜ್ಯೋತಿಬಾಸಿ ಸರ್ ಆಗಿರಲಿ, ಇಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಯಂಗ್ಸ್ಟರ್ಸ್ಗೆ ನಾವು ಮತ್ತೆ ಈಗ ಎಲೆಕ್ಷನ್ ಕಂಟೆಸ್ಟ್ ಮಾಡೋದಕ್ಕೆ ಒಂದು ಹೊಸ ಆಪರ್ಚುನಿಟಿ ಕೊಡ್ತಿದ್ದಾರೆ. ಆ್ಯಂಡ್ ನಮ್ಮಂಥ ಒಂದು ಮಹಿಳೆ ನಾವು ಎಲ್ಲದರಲ್ಲೂ ನಾವು ಕಂಟೆಸ್ಟ್ ಮಾಡೋದಕ್ಕಾಗೋದಿಲ್ಲ. ಬಟ್ ಅಂಥ ಒಂದು ಸಿಚುವೇಷನಲ್ಲಿ ನಮ್ಮನ್ನು ಪ್ರೇರೇಪಿಸಿ ನೀವಿಲ್ಲ ಈ ಥರ ನೀವು ಇಂಥ ಒಂದು ಟ್ರೆಷರಿ ಪೋಸ್ಟಿಗೆ ನನ್ನನ್ನು ಅವರು ಎಲೆಕ್ಟ್ ಮಾಡಿದ್ದಾರೆ. ಸೊ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮಗೆ ಒಂದು ಈ ಸಲ ನಮ್ಮ ಸಿಂಡಿಕೇಟು ಗೆಲ್ಲಬೇಕು. ಸೊ ಚೇಂಜಸ್ ತರಬೇಕು ನಮ್ಮ ಅಸೋಸಿಯೇಷನಲ್ಲಿ ಅನ್ನೋದು ನಮ್ಮ ಒಂದು ಪ್ರಾರ್ಥನೆ. Greetings to the advocates and the media. We youngsters have given an opportunity to serve
we are hoping that we will serve the advocates and the association with justice and all the necessaries in the future endeavors. For this, thank you. ಅಲ್ಲ, ಮೀಡಿಯಾ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಮೀಡಿಯಾ ಮನಸ್ಸು ಮಾಡಿದರೆ, ವಕೀಲರು ಮನಸ್ಸು ಮಾಡಿದ್ರೆ ಖಂಡಿತ ನಮ್ಮ ಟೀಮ್ ಹಂಗೆ ಗೆಲ್ಲುತ್ತೆ ಅನ್ನೋದು ನನ್ನದೊಂದು ನಂಬಿಕೆ. ಯಾಕಂದರೆ ಹೆಚ್ಚಿಗೆ ಮಾತಾಡೋದಕ್ಕಿಂತ ಹೆಚ್ಚಿನ ಕೆಲಸ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಮಾತಾಡೋದ್ರಲ್ಲಿ ಏನೂ ಆಗೋದಿಲ್ಲ, ಕೆಲಸ ಮಾಡಿ ತೋರಿಸ್ಬೇಕು. ಪುನಃ ಅವರು ನಮ್ಮನ್ನು ಕಂಟೆಸ್ಟ್ ಮಾಡಿ ಅಂತ ಹೇಳಬೇಕು. ಆ ಕೆಲಸ ಮಾಡಬೇಕು ಅಂತ ನಾನು ನಮ್ಮ ಅಧ್ಯಕ್ಷ ಅಭ್ಯರ್ಥಿಯನ್ನಾಗಲಿ, ಕಾರ್ಯದರ್ಶಿ ಅಭ್ಯರ್ಥಿಯನ್ನಾಗಲಿ ಅಥವಾ ಉಪಾಧ್ಯಕ್ಷ ಅಭ್ಯರ್ಥಿಯನ್ನಾಗಲಿ ಬೇಡಿಕೊಳ್ತಾ ಇದ್ದೀನಿ. ನಮಸ್ಕಾರ.